Is there any confusion? No. ತಾಳಪ್ಪ ಹೇಳ್ಬಿಡ್ತೀನಿ ಆಮೇಲೆ ಕೇಳಬೇಕು. ನೀನು ಯಾವಾಗ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಬಹಳ ಆತುರವಾಗಿರೋರಿಗೆ ಹಿಂಗಲ್ಲ ನೀನಂತ ಆತರ ಮಾಡೋರಿಗೆ ನೀನೇ 7 ತಿಂಗಳು ಹುಟ್ಟಿರ್ಬೇಕು ಕಣೆ ಅಂತ. ಜನರೆಲ್ಲ ಗಾದಿ ಮಾತು ಕಣೆಯ. ನನಗೆ ಗೊತ್ತಿಲ್ಲ, ನೀನು 9 ತಿಂಗಳಿಗೆ ಹುಟ್ಟಿರ್ಬೋದು, 9 ತಿಂಗಳು ಹುಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ. ಹಿಂಗೆಲ್ಲ ಆತರ ಪಡೋರಿಗೆ, ಈ ತರ ಸಮಾಧಾನವಾಗಿಲ್ಲದೆ ಇರೋರಿಗೆ, ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ, ಹಿಂಗೆಲ್ಲ 7 ತಿಂಗಳು ಹುಟ್ಟಿರೋರು ಆಗಾಡ್ತಾರಲ್ಲ. ಎಲ್ಲ ಕಡೆನೂ ಹೇಳ್ತಾರಲ್ವಾ, ನಿಮ್ ಕಡೆ ನಿಮ್ಗೂ ಗೊತ್ತಿದೆ. ಮೈಸೂರು ನಿಮ್ ಕ್ಷೇತ್ರ ಅಂತ, ನಿಮ್ ಕ್ಷೇತ್ರ ಅವನು ನಮ್ಮ ವರ್ಣ ಕ್ಷೇತ್ರದವನು. ಅದಕ್ಕೆ ಅವ ಮಧ್ಯ ಬಾಯಿ ಹಾಕಂದ್ರು. ಓಕೆ, ಸೊ ಇವರಿಗೆ ಡಿಸ್ಟಿಕ್ ಅಧ್ಯಕ್ಷರಾದವ್ರಿಗೆ, ಡಿಸ್ಟಿಕ್ ಪ್ರೆಸಿಡೆಂಟ್ ಆದವ್ರಿಗೆ 50,000 ರೂಪಾಯಿ ಅವರಿಗೆ ಆನರೇರಿಯಂ ಕೊಡ್ತೀವಿ. ಆನರೇರಿಯಂ ಗೌರವಧನ, ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ. ತಾಲೂಕು ಅಧ್ಯಕ್ಷರಾದವರಿಗೆ ಇನ್ನೂ ನಾವು 25 ಕೊಡಬೇಕಾ 20 ಕೊಡಬೇಕಾ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ. ಅಲ್ಲ, ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಇವರು ಕಾನ್ಸ್ಟಿಟ್ಯೂನ್ಸಿ ವೈಸ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರಿಗೆ. ಸೊ ಇವ್ರಿಗೆ ಮೆಂಬರ್ಗಳಿಗೆಲ್ಲ ಸಿಟ್ಟಿಂಗ್ ಫೀ ಕೊಡ್ತೀವಿ ಅಷ್ಟೇ, ಸಿಟ್ಟಿಂಗ್ ಫೀ. ಸೊ ಇದನ್ನ ಇವತ್ತು ತೀರ್ಮಾನ ಮಾಡಿ ನಮ್ಮ ಮಂತ್ರಿಗಳು, MLAಗಳು, ಲೋಕಸಭಾ ಸದಸ್ಯರು, MLCಗಳು, ರಾಜ್ಯಸಭಾ ಸದಸ್ಯರುಗಳು ಮತ್ತೆ ಸ್ಟೇಟ್ ಆಫೀಸ್ ಸದಸ್ಯರು ಇವೆಲ್ಲ ಇದ್ದಂಥ ಸಭೆಯಲ್ಲಿ ಇವತ್ತು ನಾನು, ಸುರ್ಜೇವಾಲಾ, ನಮ್ಮ ಅಧ್ಯಕ್ಷರು, ನಾವೆಲ್ಲ ಮಾತಾಡಿ ಈ ತೀರ್ಮಾನವನ್ನು ಅಲ್ಲಿ ಘೋಷಣೆ ಮಾಡಿದ್ದೇವೆ. That we are going to constitute this committee within a week. Immediately after that, these committees will start functioning. As far as they will monitor and look after the implementation of these 5 guarantees, because these guarantees are very important. ಯಾಕಂತಂದ್ರೆ ಈ ವರ್ಷ 38,000 ಕೋಟಿ ಖರ್ಚಾಗಿದೆ. ಈ ಆರ್ಥಿಕ ವರ್ಷ 23-24ರಲ್ಲಿ 38,000 ಕೋಟಿ ಖರ್ಚಾಗಿದೆ. ಮುಂದಿನ ವರ್ಷ ಸುಮಾರು 58-59,000 ಕೋಟಿ ಖರ್ಚಾಗಿದೆ. It is not a small program, it's a very big program. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾರು ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಬೇಕು. ಪ್ಲೀಸ್ ಅಂಡರ್ಲೈನ್, ಐ ರಿಪೀಟ್, ಯಾರೇ ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಬೇಕು. ಪ್ರತಿ ತಿಂಗಳು ಸುಮಾರು 1,20,00,000 ಕುಟುಂಬ, 1,20,00,000 ಸುಮಾರು, ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು. ಸುಮಾರು 1,20,00,000 ಕುಟುಂಬ ಪ್ರತಿ ತಿಂಗಳು 4,000 to 5,000 ರೂಪಾಯಿಗಳನ್ನು ಪಡೀತಾರೆ. ಪ್ರತಿ ತಿಂಗಳು 4,000 to 5,000 ರೂಪಾಯಿ. ವರ್ಷಕ್ಕೆ 48,000 to 60,000 ರೂಪಾಯಿ. This is called universal basic income to unprivileged communities.
to unprivileged communities groups. ಫಾರ್ ಎಂಪವರ್ಮೆಂಟ್ ಆಫ್ ಅನ್ಪ್ರಿವಿಲೇಜ್. ಗೊತ್ತಾಯ್ತಾ? ಇದು ಯಾರು ಬಡವರಿದ್ದಾರೆ, ಎಲ್ಲ ಜಾತಿ ಬಡವರು ಇದ್ದಾರೆ, ಅವರಿಗೆ ಕೊಡ್ತಕ್ಕಂಥದ್ದು ಸುಮಾರು 4,30,00,000 ಜನರಿಗೆ. ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ ಇದೆ ಅಂತ ಅನ್ಕೊಂಡ್ರೆ 4,30,00,000 ಜನರಿಗೆ ಈ ಥರದ ಬೆನಿಫಿಟ್ಸು ಸಿಗ್ತದೆ. ಒಂದಲ್ಲ ಒಂದು ಬೆನಿಫಿಟ್ ಸಿಗ್ತವೆ. ಹಿಂದೆ ಯಾವ ಸರ್ಕಾರನೂ ಕೂಡ ಕೊಟ್ಟಿರಲಿಲ್ಲ. ಇಷ್ಟೊಂದು ದುಡ್ಡನ್ನ ಬಡವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ವಿತೌಟ್ ಮಿಡಲ್ ಮ್ಯಾನ್ ಗೌರ್ಮೆಂಟ್ ಬೆನಿಫಿಷಿಯರಿ. ಸೋರಿಕೆ ಇಲ್ಲದೆ ಭ್ರಷ್ಟಾಚಾರ. ಆಮೇಲೆ ಸೋರಿಕೆ ಆಗೋ ಪ್ರಶ್ನೆನೇ ಇಲ್ಲ, ಭ್ರಷ್ಟಾಚಾರ ಆಗೋ ಪ್ರಶ್ನೆನೇ ಇಲ್ಲ, ಯಾವುದೂ ಇಲ್ಲ. ನೆವರ್. ನಮ್ಮ ಕಾರ್ಯಕರ್ತರಿಗೆ ಅದಕ್ಕೆ ಮಾನದಂಡ ಏನು ಮಾನದಂಡ ಅಂತಂದ್ರೆ, ನಮಗೆ ಯಾರು ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರಿದ್ದಾರೆ ಅವರು. ಇಲ್ಲಪ್ಪ, ಸ್ಟೇಟ್ ಕಮಿಟಿ ನಾನಿರಲ್ಲ, ಹೇಳಿದ್ನಲ್ಲ, ಕಾರ್ಯಕರ್ತರೇ ಅದಕ್ಕೂ ಅಧ್ಯಕ್ಷರು. ಸೀನಿಯರ್ ವರ್ಕರ್ ಇರ್ತಾರಲ್ಲ, ಸೀನಿಯರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.